ರಾಜಕಾರಣ ಸಾಹಿತ್ಯದಿಂದ ದೂರ ಇರೋದಕ್ಕೂ ಸಾಧ್ಯ ಇಲ್ಲ. ರಾಜಕಾರಣ ಬಿಟ್ಟು ಸಾಹಿತ್ಯ ರಚನೆ ಆಗೋದಕ್ಕೂ ಸಾಧ್ಯ ಇಲ್ಲ. ರಾಜಕಾರಣ ಬಿಟ್ಟು ಮಾಡ್ತೀವಿ ಅಂದ್ರೆ ಬದುಕಿನ ಬಹುದೊಡ್ಡ ಭಾಗವನ್ನು ನೀವು ಪ್ರತ್ಯೇಕಿಸಿ ಸಾಹಿತ್ಯ ರಚನೆ ಮಾಡ್ತೀರಿ, ಅದು ಪೂರ್ಣವಾದದ್ದಲ್ಲ. ಆದ್ದರಿಂದ ರಾಜಕಾರಣದಲ್ಲಿ ಸಾಹಿತ್ಯ, ಸಾಹಿತ್ಯದಲ್ಲಿ ರಾಜಕಾರಣ ಇದು ಇರಬೇಕಾದದ್ದು. ಆದರೆ ಕೆಟ್ಟ ರಾಜಕಾರಣ, ಇದೆಲ್ಲ ರಾಜಕಾರಣ ಅಂದರೆ ಇದು ವಸೂಲಿ ಹಚ್ಚೋದು, ಪ್ರಶಸ್ತಿ ತೊಗೊಳ್ಳೋದು ಇದಷ್ಟೇ ಅಲ್ಲ. ರಾಜಕಾರಣ ಅಂದರೆ ಜನರ ಬದುಕನ್ನು ಹಸನಾಗಿಸುವಂಥ ಒಂದು ಕಾನೂನಾತ್ಮಕವಾದಂಥ ಪ್ರಯತ್ನ ಏನಿದೆ ಅದಕ್ಕೆ ನಾವು ಭಾಳ ಮಹತ್ವ ಕೊಡಬೇಕು. ಈ ನಮ್ಮ ಮನಸ್ಥಿತಿ ಈಗ ರಾಜಕೀಯ ಅಂದರೆ ಕೆಡಿಸೋದು, ಕೆಟ್ಟ ಮಾಡೋದು, ಅಡ್ಡಿ ಹಾಕೋದು, ಇದೆಲ್ಲ ಏನಿದೆ ಇದು ಯಾರಿಗೂ ಒಪ್ಪಿತ ಆಗೋದಿಲ್ಲ. ಅಂತಿಮವಾಗಿ ನಾವು ರಾಷ್ಟ್ರ ಕಟ್ಟುವ ಕೆಲಸದೊಳಗೆ ರಾಜಕಾರಣ ಹಾಗೂ ಸಾಹಿತ್ಯ ರಾಜಕಾರಣಕ್ಕೆ ಒಂದು ದಿಕ್ಕನ್ನು ತೋರಿಸ್ತದೆ. ಈ ಉದಯವಾಗಲಿ ಚಲೋ ಕನ್ನಡ ನಾಡು, ಆ ಗೀತೆ ಅದು ಕೇವಲ ಒಂದು ಸಾಹಿತ್ಯ, ಒಂದು ಹಾಡು, ಒಂದು ಪದ್ಯ, ಒಂದು ಕವನ ಹಂಗಲ್ಲ. ಅದು ಚೆಲುವ ಕನ್ನಡ ನಾಡು ಕಟ್ಟುವಂಥ ಮನಸ್ಸನ್ನು ಸೃಷ್ಟಿ ಮಾಡ್ತು. ಸಾಹಿತ್ಯ ರಾಜಕಾರಣಕ್ಕೆ ಒಂದು ದಿಕ್ಸೂಚಿಯನ್ನು ತೋರಿಸ್ತದೆ. ಆದ್ದರಿಂದ ಸಾಹಿತ್ಯ ರಾಜಕಾರಣಕ್ಕೆ ಮಾರ್ಗದರ್ಶನ ಮಾಡುವಂಗಿರಬೇಕು. ರಾಜಕಾರಣ ಸಾಹಿತ್ಯವನ್ನು ಸದುಪಯೋಗ ಮಾಡಿಕೊಳ್ಳುವಂತಿರಬೇಕು. ಆ ರೀತಿಯ ಸುಮಧುರ ವಾತಾವರಣ ಬರಬೇಕು. ರಾಜಕಾರಣದಲ್ಲಿರೋರನ್ನು ಸಾಹಿತ್ಯದಿಂದ ದೂರ ಸರಿಸಿಬಿಡೋದು. ಇವತ್ತೇನಾಗಿದೆ, ಸಾಹಿತ್ಯ ಅಂದರೆ ಕೂತು ಟೇಬಲ್ ಮೇಲೆ ಕೂತು ಬರೆದವರು ಮಾತ್ರ ಸಾಹಿತಿಗಳು ಅನ್ನುವಂಥ ಒಂದು ಭ್ರಮೆಯಲ್ಲಿ ನಾವೆಲ್ಲ ಇದ್ದೇವೆ. ಯಾಕೆ ನ್ಯಾಯಾಧೀಶರು ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಷ್ಠದಾಗಿರ್ತಕ್ಕಂಥ ಜಜ್ಮೆಂಟನ್ನು ಕೊಡ್ತಾರೆ. ಈಗ ಕೃಷ್ಣ ಅಯ್ಯರ್ ಜಜ್ಮೆಂಟ್ಸ್ ಆರ್ ದೇ ಎನಿವೇರ್ ಲೆಸ್ ಆಸ್ ರಿಗಾರ್ಡ್ಸ್ ಲಿಟ್ರರಿ ಪೀಸ್ ಇಸ್ ಕನ್ಸರ್ನ್? ಈಗ ರಾಜಕಾರಣದೊಳಗೆ ರಾಜಕಾರಣಿಗಳು ಮಾತನಾಡಿದ್ದು ಸಾಹಿತ್ಯ ಆಗೋದಿಲ್ವಾ? ಜವಾಹರ್ಲಾಲ್ ನೆಹರು ಮಾತನಾಡಿರ್ತಕ್ಕಂಥ ಆ ಭಾಷಣಗಳು, ವಾಜಪೇಯಿಯವರು ಮಾಡಿರ್ತಕ್ಕಂಥ ಭಾಷಣಗಳು, ಗಾಂಧೀಜಿಯವರ ಬರವಣಿಗೆಗಳು, ಸರೋಜಿನಿ ನಾಯ್ಡು ಅವರ ಬರವಣಿಗೆಗಳು, ಇವೆಲ್ಲ ಸಣ್ಣ ಸಾಹಿತ್ಯನ ಇದು. ಆದ್ದರಿಂದ ರಾಜಕಾರಣಿಗಳನ್ನು ಸಾಹಿತಿಗಳಲ್ಲ ಅನ್ನುವಂಥ ಪ್ರತ್ಯೇಕಿಸುವ ಪ್ರಯತ್ನ ಆಗಬಾರ್ದು. ನಮ್ಮ ಇವತ್ತಿನ ದಿನಮಾನಕ್ಕೆ ಬರ್ರಿ, BL ಶಂಕರ್ ಅವರು ಮಾತನಾಡುವ ಮಾತುಗಳು ಯಾವ ಸಾಹಿತ್ಯ ಸೃಷ್ಟಿಗಿಂತ ಕಡಿಮೆ ಇರ್ತಾವೆ ಹೇಳಿ? ಅವೆಲ್ಲವುಗಳನ್ನು ಗಮನದಲ್ಲಿರಿಸಿಕೊಂಡು ಈ ಮಧುರವಾಗಿರ್ತಕ್ಕಂಥ ಸಂಬಂಧ ರಾಜಕಾರಣ ಹಾಗೂ ಸಾಹಿತ್ಯಕ್ಕೆ ಆಗಬೇಕು. ಅದು ಆಗೋದಕ್ಕೆ ಈ ಒಂದು ಮಂಡ್ಯ ಸಕ್ಕರೆ ನಾಡಿನ ಈ ಸಾಹಿತ್ಯ ಸಮ್ಮೇಳನ ಒಂದು ಉತ್ತಮವಾಗಿರ್ತಕ್ಕಂಥ ತಿಳಿಯಾದ ವೇದಿಕೆಯನ್ನು ಕೊಡ್ತದೆ ಅಂತ ಭಾವಿಸ್ತೀನಿ. ನಿಮಗೆ ಎಷ್ಟು ಖುಷಿ ಆಯಿತು ಸರ್?